ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕನ್ಸ್ಟ್ರಕ್ಷನ್ ಕಾಸ್ಟ್ ಬಗ್ಗೆ ಹೇಳ್ತೀವಿ. 1200 ಸ್ಕ್ವೇರ್ ಫೀಟ್ ಅಂದರೆ 12 ಚದರ ಮನೆಗೆ ಗ್ರೌಂಡ್ ಫ್ಲೋರಿಗೆ ಕಾಸ್ಟ್ ಎಷ್ಟಾಗುತ್ತೆ ಅಂತ ನಿಮಗೆ ಹೇಳ್ತೀವಿ. ಬಹಳ ಜನ ಮೆಸೇಜ್ ಮಾಡ್ತಾ ಇದ್ರು ಹೇಳಕ್ಕೆ. ಸೊ ಹಾಗಾಗಿ ನಾವು ಈಗ 1200 ಸ್ಕ್ವೇರ್ ಫೀಟಿಗೆ ಒಂದು ಚದರಕ್ಕೆ ಎಷ್ಟಾಗುತ್ತೆ, ಲೇಬರ್ ಕಾಸ್ಟ್ ಎಷ್ಟಾಗುತ್ತೆ, ಮಟೀರಿಯಲ್ ಕಾಸ್ಟ್ ಎಷ್ಟಾಗುತ್ತೆ, ಆಮೇಲೆ ನಿಮಗೆ ಬ್ರಿಕ್ಸು, ಇಟ್ಟಿಗೆ, ಜಲ್ಲಿ, ಮರಳು, ವೈರಿಂಗು, ಪ್ಲಂಬಿಂಗು, ಎಲೆಕ್ಟ್ರಿಕಲ್ಲು ಎಲ್ಲ ಐಟಮ್ ಸೇರಿದರೆ ನಿಮಗೆ ಎಷ್ಟೆಷ್ಟು ಕಾಸ್ಟ್ ಬರುತ್ತೆ ಅಂತ ಡೀಟೇಲ್ ಆಗಿ ಹೇಳ್ತೀವಿ. ಮಟೀರಿಯಲ್ ಕಾಸ್ಟು ಹೇಳ್ತೀವಿ, ಲೇಬರ್ ಕಾಸ್ಟು ಹೇಳ್ತೀವಿ. ನಿಮಗೆ ಈ ವಿಡಿಯೋದಲ್ಲಿ 1200 ಸ್ಕ್ವೇರ್ ಫೀಟಿಗೆ ಟೋಟಲ್ ಕಾಸ್ಟ್ ಎಷ್ಟು ಬರುತ್ತೆ ಅಂತ ಟೋಟಲ್ ನಾವು ಕ್ಯಾಲ್ಕುಲೇಟು ಮಾಡೀನಿ. ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತೀವಿ. ನಾವು ಈಗೇನು ಕನ್ಸ್ಟ್ರಕ್ಷನ್ ಮಾಡಿ ತೋರಿಸ್ತಾ ಇದ್ದೀವಲ್ಲ ನಿಮಗೆ, ಸೊ ಇದು ಐತಲ್ಲ ಫ್ರೇಮ್ ಸ್ಟ್ರಕ್ಚರ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದು. ಅಂದರೆ ನಿಮಗೆ ಕಾಲಮ್ ಬರುತ್ತೆ, ಬೀಮ್ ಬರುತ್ತೆ, ಫೂಟಿಂಗ್ಸ್ ಬರುತ್ತೆ, RCC ಸ್ಲ್ಯಾಬ್ ಬರುತ್ತೆ. ಇದು ಫ್ರೇಮ್ ಸ್ಟ್ರಕ್ಚರ್ ಇರುತ್ತೆ. ಸೊ ಇನ್ನೊಂದು ನೀವು ಲೋಡ್ ಬೇರಿಂಗಿಗೆ ಹೋಗಬಹುದು. ಲೋಡ್ ಬೇರಿಂಗ್ ಅಂದರೆ ನಿಮಗೆ ಕಾಲಮು, ಬೀಮು, ಫೂಟಿಂಗ್ಸು ಇವೆಲ್ಲ ಬರೋದಿಲ್ಲ. ಫೌಂಡೇಶನಲ್ಲಿ ಸೈಡ್ ಸ್ಟೋನ್ ಬರುತ್ತೆ, ಆಮೇಲೆ ನೀವು ಐತಲ್ಲ ಬ್ರಿಕ್ಸ್ ವರ್ಕ್ ಮಾಡಿ ಸ್ಲ್ಯಾಬ್ ಹಾಕ್ಕೊಳ್ತೀರಾ. ಸೊ ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ, ಇದು ಹೇಳ್ತಾ ಇರೋದು ನಿಮಗೆ ಫ್ರೇಮ್ ಸ್ಟ್ರಕ್ಚರು. ಸೊ ಇದು ಫ್ರೇಮ್ ಸ್ಟ್ರಕ್ಚರ್ ಕಾಸ್ಟ್ ಬಗ್ಗೆನೇ ಹೇಳ್ತೀವಿ ನಿಮಗೆ ಡೀಟೇಲ್ ಆಗಿ. ಟೋಟಲ್ ಕಾಸ್ಟಲ್ಲಿ ನಾವು ಏನೇನು ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ ಅಂದರೆ ನಿಮಗೆ ಸಿವಿಲ್ ಕನ್ಸ್ಟ್ರಕ್ಷನ್ ವರ್ಕ್ ಇರುತ್ತೆ, ಸಿವಿಲ್ಲು ಲೇಬರ್ ಇರುತ್ತೆ, ಎಲೆಕ್ಟ್ರಿಕಲ್ಲು, ಪ್ಲಂಬಿಂಗು, ವುಡ್ ವರ್ಕು, ಟೈಲ್ಸು, ಗ್ರಾನೈಟು, ಪೇಂಟು ಇದೆಲ್ಲ ಇನ್ಕ್ಲೂಡ್ ಇರುತ್ತೆ. ಇದ್ರಾಗ ಏನೇನು ಇನ್ಕ್ಲೂಡ್ ಇರೋದಿಲ್ಲ ಅಂದರೆ ನಿಮಗೆ ನೀವೇನು ಸೈಟ್ ಖರೀದಿ ಮಾಡಿರ್ತೀರಲ್ಲ, ಆ ಸೈಟಿಂದು ಪರ್ಚೇಸ್ ವ್ಯಾಲ್ಯೂ ಇದ್ರಾಗ ನಾವು ಇನ್ಕ್ಲೂಡ್ ಮಾಡಿರಲ್ಲ. ಆಮೇಲೆ ಬೋರ್ವೆಲ್ಲು, ಆಮೇಲೆ ಇಂಜಿನಿಯರ್ ಚಾರ್ಜಸ್ಸು ಲೈಕ್ ಪ್ಲ್ಯಾನಿಂಗು, ಡಿಸೈನು, ಸೂಪರ್ವಿಷನ್ನು ಅವೆಲ್ಲ ಇದ್ರಾಗೆ ಇನ್ಕ್ಲೂಡ್ ನಾವು ಮಾಡ್ತಾ ಇಲ್ಲ. ಆಮೇಲೆ ವಾಚ್ಮೆನ್ ಚಾರ್ಜಸ್ಸು, ಆಮೇಲೆ ಬೆಸ್ಕಾಮ್ ಚಾರ್ಜಸ್ಸು ಅಂದರೆ ಎಲೆಕ್ಟ್ರಿಕಲ್ಲು, ಮುನ್ಸಿಪಾಲಿಟಿ ಚಾರ್ಜಸ್ಸು, ಆಮೇಲೆ ನಿಮಗೆ ಲೈಸೆನ್ಸ್ ಚಾರ್ಜಸ್ಸು, ಲೋನಿಂದ ಏನಾರ ಇದ್ದರೆ ನೀವು ಅದು ಎಲ್ಲ ಐತಲ್ಲ ಇದ್ರೊಳಗೆ ನಾವು ಏನು ಇನ್ಕ್ಲೂಡ್ ಮಾಡ್ತಾ ಇಲ್ಲ. ಓನ್ಲಿ ನಮ್ಮದು ಸಿವಿಲ್ ಕನ್ಸ್ಟ್ರಕ್ಷನ್ ಚಾರ್ಜಸ್ ಬಗ್ಗೆ ನಾವು ಕಂಪ್ಲೀಟಾಗಿ ನಿಮಗೆ ಡೀಟೇಲ್ ಆಗಿ ಹೇಳ್ತೀವಿ ಈ ವಿಡಿಯೋದಲ್ಲಿ ಫರ್ನಿಚರ್ ಆಗಲಿ, ಇಂಟೀರಿಯರ್ ಡಿಸೈನ್ ಆಗಲಿ ಲೈಕ್ ಮಾಡ್ಯುಲರ್ ಕಿಚನ್ನು, POP, ವಾರ್ಡ್ರೋಬ್ಸು ಇದು ಎಲ್ಲ ಇನ್ಕ್ಲೂಡಿಂಗ್ ಇರೋದಿಲ್ಲ. ಮೊದಲನೇದಾಗಿ ಎಕ್ಸ್ಕವೇಷನ್ ಕಾಸ್ಟ್ ಬಗ್ಗೆ ನೋಡೋಣ. ಎಕ್ಸ್ಕವೇಷನ್ ಅಂದರೆ ಏನೇನಿರುತ್ತೆ, ಗುಂಡಿ ನೀವು ಎಕ್ಸ್ಕವೇಷನ್ ಮಾಡಬೇಕಾಗುತ್ತೆ, ಆಮೇಲೆ ಅದರೊಳಗೆ ಬ್ಯಾಕ್ ಫಿಲ್ಲಿಂಗ್ ಮಾಡಬೇಕಾಗುತ್ತೆ, ಆಮೇಲೆ ಫೌಂಡೇಶನಲ್ಲಿ ನೀವು ಬ್ಯಾಕ್ ಫಿಲ್ಲಿಂಗ್ ಮಾಡಬೇಕಾಗುತ್ತೆ. ಎಕ್ಸ್ಕವೇಷನ್ ಅಂದರೆ ನಿಮಗೆ ಒಂದು 12 ಚದರಕ್ಕೆ ಒಂದು ಮಿನಿಮಮ್ ಒಂದು ಥಂಬ್ ರೂಲ್ ಪ್ರಕಾರ ನೋಡಿದರೆ ನಿಮಗೆ ಒಂದು 12 ಗುಂಡಿ ಬರ್ತವೆ. ಸೊ ಮಾಡ್ತೀರಾ ಅಂದರೆ ಬೈ JCB ಹೋದರೆ ನಿಮಗೆ ಒಂದು ಅರೌಂಡು ನಿಮಗೆ ಒಂದು 8000 ರುಪೀಸ್ ತನಕ ಕಾಸ್ಟ್ ಆಗುತ್ತೆ ಎಕ್ಸ್ಕವೇಷನಿಗೆ. 4 ಫೀಟ್ ಬೈ 4 ಫೀಟ್ ಒಂದು ಡೀಪ್ ಒಂದು 5 ರಿಂದ 6 ಫೀಟ್ ನೀವು ತೆಗಿಬಹುದು. ನೀವು ಮ್ಯಾನ್ಯುಯಲಿ ಹೋಗ್ತಾ ಇದ್ದೀರಾ ಅಂದರೆ ಲೇಬರಿಂದ ತೆಗಿಸ್ತಾ ಇದ್ದೀರಾ ಅಂದರೆ ನಿಮಗೆ ಒಂದು 12 ರಿಂದ 13 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ತೊಗೊತಾರೆ. ಸೊ ಅದು ನಿಮಗೆ ಒಂದು 15,000 ರೂಪಾಯಿ ತನಕನೂ ಬೇಕಾಗ್ಬೋದು. ಎಕ್ಸ್ಕವೇಷನ್ ಆದಮೇಲೆ ನಾವು ಬ್ಯಾಕ್ ಫಿಲ್ಲಿಂಗ್ ಮಾಡಬೇಕಾಗುತ್ತೆ. ಸೊ ಬ್ಯಾಕ್ ಫಿಲ್ಲಿಂಗಿಗೆ ನಿಮಗೆ ಗ್ರಾವೆಲ್ ಆಗಲಿ, ಮೋರಮ್ ಆಗಲಿ ಬೇಕಾಗುತ್ತೆ. ಸೊ ಒಂದು ಲೋಡಿಗೆ ಒಂದು ಟಿಪ್ಪರ್ ತೊಗೊತಾ ಇದ್ದೀರ ಅಂದರೆ ಒಂದು 10 ವೀಲಿಂದು ನಿಮಗೆ ಅರೌಂಡು 5,000 ಹಿಡಿದು 5,500 ತನಕನೂ ಇದೆ. ಸೊ ನಾವು ಇಲ್ಲಿ 5,500 ರುಪೀಸ್ ಪರ್ ಈಚ್ ಲೋಡ್ ಕನ್ಸಿಡರ್ ಮಾಡಿದರೆ ನಿಮಗೆ ಒಂದು 10 ಲೋಡ್ ಬೇಕಾಗುತ್ತೆ. 2 ರಿಂದ 3 ಫೀಟ್ ನೀವು ಹೈಟ್ ಮಾಡ್ತಾ ಇದ್ದೀರ ಅಂದರೆ ಫೌಂಡೇಶನ್ನು, ಅದಕ್ಕೆ ನಿಮಗೆ ಒಂದು ಅರೌಂಡು 55,000 ರೂಪಾಯಿ ನಿಮಗೆ ಗ್ರಾವೆಲ್ಲಿಗೆ ಬೇಕಾಗುತ್ತೆ. ಫ್ರೆಂಡ್ಸ್, ಈಗ ಸಿಮೆಂಟ್ ನೋಡೋಣ. ಸಿಮೆಂಟ್ ನಿಮಗೆ 1200 ಸ್ಕ್ವೇರ್ ಫೀಟ್ ಮನೆಗೆ ಒಂದು 550 ಬ್ಯಾಗು ಸಿಮೆಂಟ್ ಮೂಟೆ ಬೇಕಾಗುತ್ತೆ. ಸೊ ಒಂದು ಮೂಟೆಗೆ ನಾವು 380 ರೂಪಾಯಿ ಅಂತ ಕನ್ಸಿಡರ್ ಮಾಡ್ಕೊಂಡು ಹೋದರೆ ಕ್ವಾಲಿಟಿ ಸಿಮೆಂಟಿಗೆ ಸೊ ನಿಮಗೆ ಒಂದು ಅರೌಂಡು 2,10,000 ರೂಪಾಯಿ ಸಿಮೆಂಟಿಗೆ ಬೇಕಾಗುತ್ತೆ. ಬೇಸಿಗೆ ಕಾಲದಲ್ಲಿ ನೀವು PPC ಸಿಮೆಂಟ್ ಯೂಸ್ ಮಾಡಿ, ಮಳೆಗಾಲದಲ್ಲಿ ನೀವು OPC ಸಿಮೆಂಟು ಇಲ್ಲಾಂದರೆ ನಿಮಗೆ ಕಾಂಕ್ರೀಟ್ ಸ್ಪೆಷಲ್ ಸಿಮೆಂಟನ್ನು ಯೂಸ್ ಮಾಡಬಹುದು. ಫ್ರೆಂಡ್ಸ್, ಈಗ ಬ್ರಿಕ್ಸನ್ನು ನೋಡೋಣ, ಅಂದರೆ ಇಟ್ಟಿಗೆ ನೋಡೋಣ. ಇಟ್ಟಿಗೆ ನಮಗೆ 1200 ಸ್ಕ್ವೇರ್ ಫೀಟ್ ಮನೆಗೆ ಇಟ್ಟಿಗೆ ಒಂದು ಕ್ಲೇ ಬ್ರಿಕ್ಸ್ ನಾನು ಹೇಳ್ತಾ ಇರೋದು. ಕ್ಲೇ ಬ್ರಿಕ್ಸ್ ಅಂದರೆ ನಿಮಗೆ 9 ಇಂಚು ಉದ್ದ, ನಿಮಗೆ 4.5 ಇಂಚು ಅಗಲ, ಆಮೇಲೆ 3 ಇಂಚು ನಿಮಗೆ ಇದು ಡೆಪ್ತ್ ಇರುತ್ತೆ. ಇದರದ್ದು ಕಾಸ್ಟ್ ಬಂದು ಒಂದು ಬ್ರಿಕ್ಸಿಗೆ ಅರೌಂಡು 10 ರುಪೀಸ್ ತನಕ ನಡೀತಾ ಇದೆ 2025ರಲ್ಲಿ. ಇದಕ್ಕೆ ನಿಮಗೆ ಕಾಸ್ಟ್ ಬಂದು ಒಂದು 18,000 ನಿಮಗೆ ಬ್ರಿಕ್ಸ್ ಬೇಕಾಗುತ್ತೆ ಅಂದರೆ 1,80,000 ರೂಪಾಯಿ ನಿಮಗೆ ಬರೀ ಬ್ರಿಕ್ಸಿಗೆ ಬೇಕಾಗುತ್ತೆ. ಇದರಾಗೆ ನಾವು ಸಾಲಿಡ್ ಬ್ಲಾಕ್ಸ್ ಕನ್ಸಿಡರ್ ಮಾಡಿಲ್ಲ. ನೀವು ಸಾಲಿಡ್ ಬ್ಲಾಕ್ಸ್ ಕಂಪೇರ್ ಮಾಡಿದ್ರು ಸಿಮಿಲರು ಆದಷ್ಟು ಅಷ್ಟೇ ನಿಮಗೆ ಸಾಲಿಡ್ ಬ್ಲಾಕ್ಸು ಅಮೌಂಟು ಆಗ್ಬೋದು. ಈಗ ಸ್ಟೀಲ್ ನೋಡೋಣ, TMT ಬಾರ್ಸ್. ಸೊ ನಿಮಗೆ ಇಲ್ಲಿ ಸ್ಟೀಲು 1200 ಸ್ಕ್ವೇರ್ ಫೀಟ್ ಮನೆಗೆ ಅಂದರೆ 12 ಚದರ ಮನೆಗೆ ಗ್ರೌಂಡ್ ಫ್ಲೋರಿಗೆ ನಿಮಗೆ ಒಂದು ಅರೌಂಡು 3 ಟನ್ ತನಕ ನಿಮಗೆ ಕಬ್ಬಣ ಬೇಕಾಗುತ್ತೆ. ಅಂದರೆ 3,000 kg ನಿಮಗೆ ಕಬ್ಬಣ ಬೇಕಾಗುತ್ತೆ. ಸೊ ಇದಕ್ಕೆ ನಿಮಗೆ ಪ್ರೈಮರಿ ಸ್ಟೀಲಿಗೆ ಚಾರ್ಜಸ್ ನಾವು ಹೇಳ್ತೀವಿ. ಪ್ರೈಮರಿ ಸ್ಟೀಲ್ ಅಂದರೆ ಕ್ವಾಲಿಟಿ ಸ್ಟೀಲ್ ಇರುತ್ತೆ. ಸೊ ನಿಮ್ಮ ಮನೆಗೆ ನೀವು ಪ್ರೈಮರಿ ಸ್ಟೀಲನ್ನೇ ಯೂಸ್ ಮಾಡಿ ನಾವು ನಿಮಗೆ ಅಪ್ರೋಚ್ ಮಾಡ್ತೀವಿ.
ಸೊ ಪ್ರೈಮರಿ ಸ್ಟೀಲಿಗೆ ಇಲ್ಲಿ ಅರೌಂಡು 68 ರುಪೀಸಿಂದ ಹಿಡಿದು 70 ರುಪೀಸ್ ತನಕನೂ ಚಾರ್ಜಸ್ ನಡೀತಾ ಇದೆ. 70 ರುಪೀಸ್ ಅಂತ ನಾವು ಕನ್ಸಿಡರ್ ಮಾಡಿದರೆ 3 ಟನ್ನಿಗೆ 2,10,000 ರೂಪಾಯಿ ನಿಮಗೆ ಕಬ್ಬಣಕ್ಕೆ ಬೇಕಾಗುತ್ತೆ. ಫ್ರೆಂಡ್ಸ್, ಈಗ ಮರಳು ಎಮ್ ಸ್ಯಾಂಡ್ ಬಗ್ಗೆ ನೋಡೋಣ. ನಿಮಗೆ ಟೋಟಲ್ ಮನೆಗೆ ಮರಳು ಎಷ್ಟು ಬೇಕಾಗುತ್ತೆ ಅಂದರೆ ನಿಮಗೆ 1000 ಸ್ಕ್ವೇರ್ ಫೀಟಿಗೆ 3600 ಕ್ಯೂಬಿಕ್ ಫೀಟ್ ಬೇಕಾಗುತ್ತೆ. ಸೊ ಇಲ್ಲಿ 3600 ಕ್ಯೂಬಿಕ್ ಫೀಟ್ ಅಂದರೆ ನಿಮಗೆ 1 ಕ್ಯೂಬಿಕ್ ಫೀಟಿಗೆ ಅರೌಂಡು 60 ರಿಂದ 65 ರೂಪಾಯಿ ಪರ್ ಸ್ಕ್ವೇರ್ ಫೀಟು ಮರಳು ಬೀಳ್ತಾ ಇದೆ ಕಾಸ್ಟು. ಸೊ ಅದೇ ನೀವು ಎಮ್ ಸ್ಯಾಂಡಿಗೆ ಹೋಗ್ತಾ ಇದ್ದೀರಾ ಅಂದರೆ ಒಂದು 50 ರೂಪಾಯಿ ರೇಂಜಿಗೆ ನಿಮಗೆ ಪರ್ ಸ್ಕ್ವೇರ್ ಫೀಟ್ ಲೆಕ್ಕಕ್ಕೆ ಕ್ಯೂಬಿಕ್ ಫೀಟಿಗೆ ಬೇಕಾಗುತ್ತೆ. ಸೊ ಹಾಗಾಗಿ ನಿಮಗೆ ಒಂದು ಕ್ಯೂಬಿಕ್ ಫೀಟಿಗೆ 65 ರೂಪಾಯಿಂದ ಕನ್ಸಿಡರ್ ಮಾಡಿದರೆ ನಿಮಗೆ 3600 ಕ್ಯೂಬಿಕ್ ಫೀಟು ನಮಗೆ ಮರಳು ಬೇಕಾಗುತ್ತೆ. ಸೊ 3600 ಕ್ಯೂಬಿಕ್ ಫೀಟಿಗೆ ನಿಮಗೆ 2,35,000 ರೂಪಾಯಿ ನಿಮಗೆ ಬರೀ ಮರಳಿಗೆ ಇಲ್ಲಿ ಸ್ಪೆಂಡ್ ಮಾಡಬೇಕಾಗುತ್ತೆ. ಸೊ ಈಗ ಅಗ್ರಿಗೇಟ್ ಜಲ್ಲಿ ಬಗ್ಗೆ ನೋಡಬೇಕು. ಸೊ ಅಗ್ರಿಗೇಟ್ ನಾವು ಇಲ್ಲಿ 20 mm ಯೂಸ್ ಮಾಡ್ತೀವಿ, 40 mm ಯೂಸ್ ಮಾಡ್ತೀವಿ. ಸೊ ಈಗ ಕನ್ಸಿಡರ್ ನಾವು ಒಂದು ಪ್ರಾಕ್ಟಿಕಲಿ 20 mm ಯೂಸ್ ಮಾಡ್ತಾ ಇದ್ದೀವಿ ಅಂದರೆ 1200 ಸ್ಕ್ವೇರ್ ಫೀಟ್ ಮನೆಗೆ ನಿಮಗೆ ಒಂದು 1100 ಕ್ಯೂಬಿಕ್ ಫೀಟ್ ಐತಲ್ಲ 20 mm ಅಗ್ರಿಗೇಟ್ ಬೇಕಾಗುತ್ತೆ. ಸೊ ಇಲ್ಲಿ 1100 ಕ್ಯೂಬಿಕ್ ಫೀಟಿಗೆ ಅಂದರೆ 1 ಕ್ಯೂಬಿಕ್ ಫೀಟಿಗೆ ಅರೌಂಡ್ ನಾವು 40 ರೂಪೀಸ್ ಕನ್ಸಿಡರ್ ಮಾಡ್ತೀವಿ. 40 ರೂಪೀಸ್ ಕನ್ಸಿಡರ್ ಮಾಡ್ತಾ ಇದ್ದೀವಿ 1100 ಕ್ಯೂಬಿಕ್ ಫೀಟಿಗೆ ಅಂದರೆ ನಿಮಗೆ ಒಂದು ಅರೌಂಡು 45,000 ರೂಪೀಸ್ ನಿಮಗೆ ಇಲ್ಲಿ ಅಗ್ರಿಗೇಟಿಗೆ ಸ್ಪೆಂಡ್ ಮಾಡಬೇಕಾಗುತ್ತೆ. ಈಗ ಪ್ಲಂಬಿಂಗ್ ಬಗ್ಗೆ ನೋಡೋಣ. ಪ್ಲಂಬಿಂಗ್ ಕಾಸ್ಟಲ್ಲಿ ನಿಮಗೆ CPVC, SWR, PVC ಪೈಪ್ಸು, ಟ್ಯಾಪ್ಸು, ಸಿಂಟೆಕ್ಸು ಇದೆಲ್ಲ ಕನ್ಸಿಡರ್ ಮಾಡಿದರೆ ನಿಮಗೆ ಒಂದು ಅರೌಂಡು 90,000 ರೂಪೀಸ್ ತನಕ ನೀವು ಒಂದು 90,000 ರೂಪಾಯಿ ತನಕ ಪ್ಲಂಬಿಂಗ್ ನೀವು ಮೆಟೀರಿಯಲ್ಗೆ ಕಾಸ್ಟ್ ಹೋಗುತ್ತೆ. ಸೊ ಇದರೊಳಗೆ ನಾವು ಲೇಬರ್ ಕಾಸ್ಟ್ ಸ್ಟಾರ್ಟ್ ಮಾಡಿಲ್ಲ, ಎಲ್ಲ ಲೇಬರ್ ಕಾಸ್ಟ್ ನಿಮಗೆ ಲಾಸ್ಟಿಗೆ ಹೇಳ್ತೀವಿ. ಸೊ ಇದರೊಳಗೆ ಈಗ ಪ್ಲಂಬಿಂಗ್ ನಾವು ಏನು ಹೇಳಿದ್ದೀವಲ್ಲ, ಓನ್ಲಿ ನಿಮಗೆ ನಾರ್ಮಲ್ಲು ಕನ್ಸೀಲ್ಡ್ ಪೈಪ್ಸ್ ಹಾಕಕ್ಕೆ ಮಾತ್ರ ಹೇಳ್ತಾ ಇರೋದು. ಸೊ ನೀವು ಬಾಡಿ ಜೆಟ್ಟಿಗೆ ಹೋಗ್ತಾ ಇದ್ದೀರಾ, ಸ್ಪೆಷಲ್ ಏನಾರು ನೀವು ಟಬ್ ಗಿಪ್ ಎಲ್ಲ ಮಾಡ್ಕೊತಾ ಇದ್ದೀರಾ ಅಂದರೆ ಅದು ನಿಮಗೆ ಕಾಸ್ಟು ಮತ್ತೆ ಎಕ್ಸ್ಟ್ರಾ ಆಗುತ್ತೆ. ಈಗ ಎಲೆಕ್ಟ್ರಿಕಲ್ ಬಗ್ಗೆ ನೋಡೋಣ. ಎಲೆಕ್ಟ್ರಿಕಲಲ್ಲಿ ನಿಮಗೆ ವೈರಿಂಗ್ ಆಗಲಿ, ಪೈಪ್ಸ್ ಕಂಡ್ಯೂಟ್ಸ್ ಆಗಲಿ, RCC ನಿಮಗೆ ಪೈಪ್ಸ್ ಆಗಲಿ, ವಾಲ್ ಪೈಪ್ಸ್ ಆಗಲಿ, ಸ್ವಿಚಸ್ ಆಗಲಿ, ವೈರಿಂಗ್ ಆಗಲಿ, ಸೊ ಇದೆಲ್ಲ ಸೇರಿ ನಿಮಗೆ ಇನ್ಕ್ಲೂಡಿಂಗ್ ಲೈಟ್ಸು ಸೊ ಅರೌಂಡ್ ನಿಮಗೆ 1,00,000 ರೂಪೀಸ್ ತನಕ ಖರ್ಚು ಬರುತ್ತೆ. ಸೊ ಇದರೊಳಗೆ ಲೇಬರ್ ನಾವು ಇನ್ಕ್ಲೂಡ್ ಮಾಡಿಲ್ಲ, ಲೇಬರು ನೆಕ್ಸ್ಟಲ್ಲಿ ಹೇಳ್ತೀವಿ. ಈಗ ಟೈಲ್ಸು ಮತ್ತು ಗ್ರಾನೈಟ್ ಕಾಸ್ಟ್ ಬಗ್ಗೆ ನೋಡೋಣ. ನಾವು ವಾಲಿಗೆ ಕಿಚನ್ ವಾಲು, ಬಾತ್ರೂಮ್ ವಾಲು, ಆಮೇಲೆ ಪೂಜಾ ವಾಲು, ಆಮೇಲೆ ಫ್ಲೋರಿಂಗು ಇದಕ್ಕೆಲ್ಲ ನಾವು ಟೈಲ್ಸಿಗೆ ಹೋಗ್ತಾ ಇದ್ದೀವಿ. ವಾಲಿಗೆ ಟೈಲ್ಸು ಮತ್ತು ಫ್ಲೋರಿಂಗ್ಗೆ ವಿಟ್ರಿಫೈಡ್ ಟೈಲ್ಸಿಗೆ ಹೋಗ್ತಾ ಇದ್ದೀವಿ ಅಂದರೆ ನಿಮಗೆ ಅರೌಂಡ್ ಒಂದು 70,000 ರೂಪಾಯಿ ತನಕ ಖರ್ಚು ಬರುತ್ತೆ. ಆಮೇಲೆ ನೀವು ಗ್ರಾನೈಟ್ ಯೂಸ್ ಮಾಡ್ತೀರಾ, ಎಲ್ಲೆಲ್ಲಿ ಯೂಸ್ ಮಾಡ್ತೀರಾ ಅಂದರೆ ಫ್ರೇಮಿಗೆ ಯೂಸ್ ಮಾಡ್ಬೋದು, ಡೋರ್ ಫ್ರೇಮು, ಆಮೇಲೆ ಬೆಡ್ರೂಮ್ ಫ್ರೇಮು, ಆಮೇಲೆ ನಿಮಗೆ ಕಿಚನ್ ಫ್ರೇಮಿಗೆ, ಆಮೇಲೆ ಕಿಚನ್ ಪ್ಲ್ಯಾಟ್ಫಾರಮು, ಕಿಚನಲ್ಲಿ ನಿಮಗೆ ಶೆಲ್ಫಿಗೆ, ಆಮೇಲೆ ಇದಕ್ಕೆಲ್ಲ ನೀವು ಗ್ರಾನೈಟ್ ಹೋಗ್ತಾ ಇದ್ದೀರಾ ಅಂದರೆ ಮತ್ತೆ ನಿಮಗೆ ಒಂದು ಎಕ್ಸ್ಟ್ರಾ ಖರ್ಚು ಮಾಡಬೇಕಾಗುತ್ತೆ. ಸೊ ನಿಮಗೆ ಅರೌಂಡು ಟೈಲ್ಸು ಮತ್ತು ಗ್ರಾನೈಟ್ ಸೇರಿ ಇಲ್ಲಿ 1,20,000 ರೂಪಾಯಿ ತನಕ ನಿಮಗೆ ಖರ್ಚು ಬರುತ್ತೆ. ಇದು ಟೈಲ್ಸು ಮತ್ತು ಗ್ರಾನೈಟ್ ಆಯಿತು. ಇಲ್ಲ ನಾವು ಎಲ್ಲ ಫ್ಲೋರಿಂಗು ಗ್ರಾನೈಟಿಗೆ ಹೋಗ್ತಾ ಇದ್ದೀವ ಅಂದರೆ ನಿಮಗೆ ಅರೌಂಡು 1,60,000 ರೂಪಾಯಿ ತನಕ ನಿಮಗೆ ಟೋಟಲಾಗಿ ಖರ್ಚು ಬರ್ಬೋದು. ಈಗ ಪೇಂಟ್ ಬಗ್ಗೆ ನೋಡೋಣ. ಪೇಂಟಲ್ಲಿ ನಿಮಗೆ 2 ಕೋಟ್ ವಾಲ್ ಪುಟ್ಟಿ, 1 ಕೋಟ್ ಪ್ರೈಮರು, ಆಮೇಲೆ 2 ಕೋಟ್ ಪೇಂಟು ಇನ್ಸೈಡು, ಆಮೇಲೆ ಔಟ್ಸೈಡ್ ಬಂದರೆ 1 ಕೋಟ್ ಪ್ರೈಮರು, 2 ಕೋಟ್ ಪೇಂಟ್ ಮಾಡ್ತಾ ಇದ್ದೀರ ಅಂದರೆ ನಾರ್ಮಲ್ ಆಗಿ ನಿಮಗೆ ಇಲ್ಲಿ ಒಂದು ಅರೌಂಡು 85,000 ರೂಪಾಯಿ ತನಕ ಖರ್ಚು ಬರುತ್ತೆ. ಸೊ ಇದರೊಳಗೆ ನಿಮಗೆ ಕ್ಲ್ಯಾಡಿಂಗ್ಸ್ ಆಗಲಿ, ರಾಯಲ್ ಪ್ಲೇ ಆಗಲಿ, ವುಡನ್ ಪೇಂಟ್ ಆಗಲಿ ಏನಾದರೂ ಸ್ಪೆಷಲ್ ನೀವು ಡಿಸೈನ್ ಮಾಡ್ತಾ ಇದ್ದೀರಂದರೆ ಅದು ಚಾರ್ಜಸ್ ಮತ್ತು ಎಕ್ಸ್ಟ್ರಾ ಆಗುತ್ತೆ. ಸೊ ನಾನು ಇಲ್ಲಿ ಹೇಳಿರೋದು 85,000 ರೂಪಾಯಿ ಓನ್ಲಿ ನಾರ್ಮಲ್ ಎಕನಾಮಿಕಲ್ ಪೇಂಟಿಗೆ, ಮತ್ತು ಲೇಬರ್ ಇಲ್ಲಿ ಬಿಟ್ಟು ಲೇಬರು ನೆಕ್ಸ್ಟ್ ಆ್ಯಡ್ ಮಾಡ್ತೀವಿ. ಈಗ ಡೋರ್ಸ್ ಬಗ್ಗೆ ಹೇಳೋಣ. ಜನರಲ್ಲಾಗಿ ನಾವು ಎಲ್ಲ ಏನು ಮಾಡ್ತೀವಿ ಅಂದರೆ ಮೇನ್ ಡೋರಿಗೆ ಮತ್ತು ಪೂಜಾಕ್ಕೆ ಮೇನ್ ಬಾಗಿಲು ಮತ್ತು ಪೂಜಕ್ಕೆ ಏನು ಮಾಡ್ತೀವಿ, ಟೀಕ್ ಹಾಕಿಸ್ತೀವಿ ಅಂದರೆ ಸಾಗವಾನ್ ಹಾಕಿಸ್ತೀವಿ, ತೇಗದ ಮರ. ಸೊ ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಒಂದು 6 ಇಂಚು 4 ಇಂಚು ಟೀಕ್ ವುಡ್ಡು ಫ್ರೇಮು ಮತ್ತು ಒಂದು 2 ಇಂಚಿಂದು ದಪ್ಪ ನಾವೇನು ಮಾಡ್ತೀವಿ ಡೋರ್ ಹಾಕಿಸ್ತೀವಿ. ಪೂಜಾಗೆ ನಾವು ಏನು ಮಾಡ್ತೀವಿ ಒಂದು 5 ಇಂಚು 3 ಇಂಚು ಥಿಕ್ನೆಸ್ಸಿಂದು ನಾವು ಅದಕ್ಕೂ ಟೀಕ್ ಹೋಗ್ತೀವಿ. ಸೊ 1.5 ಇಂಚಿಂದ ನಾವು ಡೋರ್ ಕನ್ಸಿಡರ್ ಮಾಡ್ತೀವಿ. ಇದು ಮತ್ತೆ ಐತಲ್ಲ ನಿಮಗೆ ಬೆಡ್ರೂಮ್ ಡೋರ್ಸು, ಆಮೇಲೆ ನೀಮುಡ್ಡು ಫ್ರೇಮು ಮತ್ತು ರೆಡಿಮೇಡ್ ಡೋರ್ಸು ಬೆಡ್ರೂಮಿಗೆ ಹೋಗಬಹುದು ಜನರಲಾಗಿ. ಆಮೇಲೆ ನಿಮಗೆ ಬಾತ್ರೂಮಿಗೆ PVC ಡೋರ್ಸು, ಫೈಬರ್ ಡೋರ್ಸು ಹಾಕ್ತೀವಿ, ಸೊ ಇನ್ಕ್ಲೂಡಿಂಗ್ ಫ್ರೇಮು. ಇದಕ್ಕೆಲ್ಲ ಸೇರಿದರೆ ನಿಮಗೆ ಅರೌಂಡು ಒಂದು 80,000 ರೂಪೀಸ್ ತನಕ, 80,000 to 90,000 ರೂಪೀಸ್ ತನಕ ನಿಮಗೆ ಕಾಸ್ಟ್ ಬರುತ್ತೆ. ಇದೆಲ್ಲ ಡೋರು ಮತ್ತು ಫ್ರೇಮು. ಇದರೊಳಗೆ ನಾವು ವಿಂಡೋಸ್ ಕನ್ಸಿಡರ್ ಮಾಡಿಲ್ಲ. ಸೊ ವಿಂಡೋಸ್ ಈಗ ನೆಕ್ಸ್ಟ್ ಹೇಳ್ತೀವಿ. ನಿಮಗೆ ಡೋರಿಗೆ ಅರೌಂಡು 90,000 ಡೋರು ಮತ್ತು ಫ್ರೇಮಿಗೆ ಇನ್ಕ್ಲೂಡಿಂಗ್ ಆಲ್ ಅಂದರೆ 12 ಚದರಕ್ಕೆ ಅರೌಂಡು 90,000 ರೂಪೀಸ್ ತನಕ ನಿಮಗೆ ಎಕ್ಸ್ಪೆನ್ಸಸ್ ಬರ್ಬೋದು. ಈಗ ವಿಂಡೋಸ್ ಹೋಗ್ತಾ ಇದ್ದೀರಾ ಅಂದರೆ ಒಂದು 45,000 ರೂಪಾಯಿದಿಂದ 50,000 ರೂಪಾಯಿ ತನಕ ನಿಮಗೆ ಅಲ್ಯೂಮಿನಿಯಂ ವಿಂಡೋಸು 3 ಟ್ರ್ಯಾಕ್ ನೀವು ಹಾಕಿಸ್ಬೋದು.
1200 ಸ್ಕ್ವೇರ್ ಫೀಟ್ ಮನೆಗೆ. ಅದೇ ಈಗ UPVC ಹೋಗ್ತಾ ಇದ್ದೀರಾ ಅಂದರೆ ಇನ್ನು ನಿಮಗೆ ಒಂದು 65,000 to 70,000 ರೇಂಜಿಗೆ ನಿಮಗೆ ಅಲ್ಯೂಮಿನಿಯಂ UPVC ವಿಂಡೋಸಿಗೆ ಖರ್ಚು ಬರುತ್ತೆ. ಅದೇ ನೀವು ವುಡ್ ವಿಂಡೋಸು ಸೆಕೆಂಡ್ ಟೀಗು ಅಂಥದ್ದೆಲ್ಲ ಹೋಗ್ತಾ ಇದ್ದೀರಾ ಅಂದರೆ ನಿಮಗೆ ಒಂದು 90,000 ತನಕ ಖರ್ಚು ಬರುತ್ತೆ ಆಲ್ ವಿಂಡೋಸಿಗೆ. ಇದು ನಿಮಗೆ ಅಲ್ಯೂಮಿನಿಯಮ್ಮು, UPVC ಮತ್ತು ವುಡ್ ವಿಂಡೋಸು 3 ಸೆಪ್ರೇಟಾಗಿ ಹೇಳಿದ್ದೀವಿ. ನೀವು ಯಾವ್ದು ಕನ್ಸಿಡರ್ ಮಾಡ್ತೀರಾ ಅದು ನೀವು ಚಾರ್ಜಸ್ ಇನ್ಕ್ಲೂಡ್ ಮಾಡ್ಕೋಬೋದು. ಈಗ ಸಿವಿಲ್ ಕಾಂಟ್ರಾಕ್ಟ್ ಬಗ್ಗೆ ನೋಡೋಣ. ಅಂದರೆ ಲೇಬರ್ ಕಾಂಟ್ರಾಕ್ಟ್ ಏನು ತಗೊತಾರಲ್ಲ ಅದಕ್ಕೆ ಒಂದು ಚದರಕ್ಕೆ ಅರೌಂಡು 35,000 ರೂಪಾಯಿ ನಾವು ಸ್ಪೆಂಡ್ ಮಾಡ್ತಾ ಇದ್ದೀವಿ. ಇದು 35,000 ರೂಪಾಯಿ ಎದಕ್ಕೆ ಕೊಡ್ತಾ ಇದ್ದೀವಿ ಅಂದರೆ ಇದು ಕಟ್ಟಡ ವರ್ಕ್ ಬಂತು, ಇದರೊಳಗೆ ಕಾಲಮ್ ಫ್ರೇಮ್ ವರ್ಕ್ ಬಂತು, ಇದರೊಳಗೆ ಪ್ಲಾಸ್ಟ್ರಿಂಗ್ ಬಂತು, ಪ್ಯಾರಾಪೆಟ್ ಬಂತು, ಎಲಿವೇಷನ್ ಬಂತು. ಇಂಥವೆಲ್ಲ ಸೇರಿದರೆ ಕಂಪ್ಲೀಟ್ ಫಿನಿಶಿಂಗ್ ಮಾಡ್ಕೊಡೋಕ್ಕೆ 35,000 ರೂಪಾಯಿ ಚದರ ನಡೀತಾ ಇದೆ 2025ರಲ್ಲಿ. ಇದರೊಳಗೆ ನೀವು ಟ್ಯಾಂಕ್ ಆಗಲಿ ಬೌಂಡ್ರಿ ವಾಲ್ ಆಗಲಿ ಎಕ್ಸ್ಟ್ರಾ ಇರುತ್ತೆ. ಸೊ ನೀವು ಆ್ಯಸ್ ಪರ್ ಅಗ್ರಿಮೆಂಟು ನೀವು ಯಾವ ಥರ ಮಾತಾಡ್ಕೊತೀರಾ ಆ ಲೆವೆಲಿಗೆ ಮಾತಾಡಿಕೊಂಡು ಒಂದು 35,000 ರೂಪಾಯಿ ರೇಂಜಿಗೆ ಇದೆಲ್ಲ ಕಂಪ್ಲೀಟಾಗಿ ವರ್ಕ್ ಕೊಡಬಹುದು. ಇದರೊಳಗೆ ಬಾರ್ ಬೈಂಡಿಂಗು ಸೆಂಟ್ರಿಂಗು ಇನ್ಕ್ಲೂಡ್ ಇರುತ್ತೆ. ಈಗ ನಿಮಗೆ ಲೇಬರ್ ಕಾಸ್ಟ್ ಬಗ್ಗೆ ಹೇಳ್ತೀವಿ. ಸೊ ಸಿವಿಲ್ ಲೇಬರ್ ಕಾಸ್ಟು, ಆಮೇಲೆ ನಿಮಗೆ ಟೈಲ್ಸ್ ಲೇಬರ್ ಕಾಸ್ಟು, ಪೇಂಟ್ ಲೇಬರ್ ಕಾಸ್ಟು, ಪ್ಲಂಬಿಂಗ್ ಲೇಬರ್ ಕಾಸ್ಟು, ವುಡ್ ಲೇಬರ್ ಕಾಸ್ಟು, ಇದೆಲ್ಲ ನಿಮಗೆ ಟೋಟಲ್ ಮಾಡಿದರೆ ಎಷ್ಟಾಗುತ್ತೆ. ಆಮೇಲೆ ಒಂದು ಚದರಕ್ಕೆ ನಿಮಗೆ ಎಲ್ಲ ಐಟಮು ಮಟೀರಿಯಲ್ಲು ಮತ್ತು ಲೇಬರ್ ಕಾಸ್ಟ್ ಟೋಟಲ್ ಸೇರಿದರೆ ಎಷ್ಟಾಗುತ್ತೆ ಅಂತ ಟೋಟಲ್ ಮಾಡಿ ನಿಮಗೆ ಒಂದು ಚದರಕ್ಕೆ ಎಷ್ಟಾಗುತ್ತೆ ಅಂತ ಅದನ್ನು ಹೇಳ್ತೀವಿ. ಪ್ಲಂಬಿಂಗ್ ಲೇಬರ್ ಕಾಸ್ಟ್ ಬಗ್ಗೆ ನೋಡೋಣ. ಪ್ಲಂಬಿಂಗ್ ಲೇಬರ್ ಕಾಸ್ಟ್ ಬಗ್ಗೆ ಅಂದರೆ ನಿಮಗೆ ಪ್ಲಂಬಿಂಗು ಕಾಸ್ಟು ಸ್ಕ್ವೇರ್ ಫೀಟು ಇರುತ್ತೆ, ಆಮೇಲೆ ಪರ್ ಟಾಯ್ಲೆಟ್ ಲೆಕ್ಕನೂ ತೊಗೊತಾರೆ. ಇದರೊಳಗೆ ನೀವು ಯಾವುದು ಅನುಕೂಲ ಆಗುತ್ತೋ ಅದು ಎರಡರಲ್ಲೂ ಕೊಡ್ಬೋದು. ನಾವು ಈಗ ಟಾಯ್ಲೆಟ್ ಲೆಕ್ಕ ಕೊಡ್ತಾ ಇದ್ದೀವಿ ಅಂದರೆ ಒಂದು ಟಾಯ್ಲೆಟಿಗೆ 10,000 to 12,000 ರೂಪಾಯಿ ತನಕನೂ ತೊಗೊತಾ ಇದ್ದಾರೆ. 10,000 to 12,000 ರೂಪಾಯಿ ಕನ್ಸಿಡರ್ ಮಾಡಿದರೆ ಒಂದು ಟಾಯ್ಲೆಟಿಗೆ ನಿಮಗೆ ಒಂದು ಜನರಲ್ ಟಾಯ್ಲೆಟ್ ಮಾಡಬೇಕಾಗುತ್ತೆ, ಒಂದು ಬೆಡ್ರೂಮಿಗೆ ಅಟ್ಯಾಚ್ ಟಾಯ್ಲೆಟ್ ಮಾಡಬೇಕಾಗುತ್ತೆ, ಆಮೇಲೆ ಒಂದು ನಿಮಗೆ ಗೆಸ್ಟ್ ಟಾಯ್ಲೆಟ್ ಮಾಡಬೇಕಾಗುತ್ತೆ. ಔಟ್ಸೈಡು ನೀವೆಲ್ಲರೂ ಹೊರಗಿಂದನೇ ಹೋಗಿ ಬಂದರೆ ಈಗ 3 ಟಾಯ್ಲೆಟ್ ಮಾಡಬೇಕಾಗುತ್ತೆ. 3 ಟಾಯ್ಲೆಟಿಗೆ ಕನ್ಸಿಡರ್ ಮಾಡಿದರೆ ಒಂದು 10,000 ರೂಪಾಯಿ ನಾವು ಕನ್ಸಿಡರ್ ಮಾಡಿದರೆ ಪರ್ ಟಾಯ್ಲೆಟಿಗೆ ನಿಮಗೆ ಒಂದು 30,000 ರೂಪಾಯಿ ನೀವು ಸ್ಪೆಂಡ್ ಮಾಡಬೇಕಾಗುತ್ತೆ. ಈಗ ಎಲೆಕ್ಟ್ರಿಕಲ್ ಲೇಬರ್ ಕಾಸ್ಟ್ ಬಗ್ಗೆ ನೋಡೋಣ. ಎಲೆಕ್ಟ್ರಿಕಲ್ ಲೇಬರ್ ನಿಮಗೆ 30 ರಿಂದ 35 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ತನಕನೂ ತೊಗೊತಾ ಇದ್ದಾರೆ. ಈಗ ನಾವು 30 ರೂಪಾಯಿ ಕನ್ಸಿಡರ್ ಮಾಡ್ಕೊಂಡು ತೊಗೊಂಡ್ರೆ ಒಂದು ಸ್ಕ್ವೇರ್ ಫೀಟಿಗೆ ನಿಮಗೆ ಒಂದು ಚದರಕ್ಕೆ 3,000 ರೂಪಾಯಿ ಆಗುತ್ತೆ. ಸೊ 12 ಚದರಕ್ಕೆ ನಿಮಗೆ 36,000 ರೂಪಾಯಿ ಇದು ಲೇಬರ್ ಕಾಸ್ಟ್ ಆಗುತ್ತೆ. ನೀವು POP ಮಾಡ್ತಾ ಇದ್ದೀರಾ, ಫಾಲ್ ಸೀಲಿಂಗು, ಸ್ಪೆಷಲ್ ವಾರ್ಡ್ರೋಬ್ಸಲ್ಲಿ, ಮಾಡ್ಯುಲರ್ ಕಿಚನಲ್ಲಿ ಎಲ್ಲ ಲೈಟಿಂಗ್ಸ್ ಮಾಡ್ತಾ ಇದ್ದೀರಾ ಅಂದರೆ ಮತ್ತು ಅದರದ್ದು ಚಾರ್ಜಸ್ ಎಕ್ಸ್ಟ್ರಾ ಕೇಳ್ತಾರೆ. ಸೊ ಈಗ ಜನರಲ್ಲು ನಾರ್ಮಲ್ ವರ್ಕಿಗೆ ಅರೌಂಡು 3,000 ರೂಪಾಯಿ ತನಕನೂ ಒಂದು ಚದರಕ್ಕೆ ತೊಗೊತಾ ಇದ್ದಾರೆ. ಸೊ ಇದ್ರದ್ದು ಲೇಬರ್ ಕಾಸ್ಟು 36,000 ರೂಪಾಯಿ ನಾವು ಕನ್ಸಿಡರ್ ಮಾಡ್ಕೊಂಡು ಹೋಗ್ಬೋದು. ಈಗ ಟೈಲ್ಸು ಮತ್ತು ಗ್ರಾನೈಟ್ ಲೇಬರ್ ಕಾಸ್ಟ್ ಬಗ್ಗೆ ನೋಡೋಣ. ನೀವು ಫ್ಲೋರಿಂಗಿಗೆ ವಿಟ್ರಿಫೈಡ್ ಟೈಲ್ಸ್ ಹೋಗ್ತಾ ಇದ್ದೀರಾ, ವಾಲಿಗೆ ನೀವು 12x18 ಆಗಲಿ 2x1 ಆಗಲಿ ಟೈಲ್ಸ್ ಹೋಗ್ತಾ ಇದ್ದೀರಾ, ಆಮೇಲೆ ಶೆಲ್ಫು ಫ್ರೇಮು ಇಂಥವೆಲ್ಲ ಮಾಡಿಸ್ತಾ ಇದ್ದೀರಾ. ಪ್ಲ್ಯಾಟ್ಫಾರ್ಮ್ ಅಂದರೆ ನಿಮಗೆ ಒಂದು ಅರೌಂಡು 90,000 ರೂಪೀಸ್ ತನಕ ನಿಮಗೆ ಇಲ್ಲಿ ಲೇಬರ್ ಕಾಸ್ಟ್ ಬೇಕಾಗುತ್ತೆ. ನೀವು ಫ್ಲೋರಿಂಗು ಗ್ರಾನೈಟ್ ಹೋಗ್ತಾ ಇದ್ದೀರಾ ಮತ್ತು ಅದಕ್ಕೆ ಎಲ್ಲ ಇನ್ಕ್ಲೂಡಿಂಗ್ ಸ್ಪೆಷಲ್ ಡಿಸೈನ್ಸ್ ಮಾಡ್ಕೊತಾ ಇದ್ದೀರಾ ಅಂದರೆ ಅದು ಇನ್ನೂ ಕಾಸ್ಟು ವೇರಿಯಬಲ್ ಆಗಬಹುದು. ನಾವೀಗ ನಾರ್ಮಲ್ ಕಂಡೀಷನಲ್ಲಿ ನಿಮಗೆ ಒಂದು 90,000 ರೂಪೀಸ್ ತನಕ ನಿಮಗೆ ಒಂದು ಗ್ರಾನೈಟ್ ಟೈಲ್ಸ್ ಲೇಬರ್ ಕಾಸ್ಟು ಬರುತ್ತೆ. ಪೇಂಟ್ ಲೇಬರ್ ಕಾಸ್ಟ್ ಬಗ್ಗೆ ನೋಡೋಣ. ರೆಗ್ಯುಲರ್ ವರ್ಕಿಗೆ, ಎಕನಾಮಿಕಲ್ ವರ್ಕಿಗೆ ಏನೇನು ವರ್ಕ್ ಅಂದರೆ ನಿಮಗೆ ಒಂದು 2 ಕೋಟ್ ವಾಲ್ ಕೇರು, 1 ಕೋಟ್ ಪ್ರೈಮರು, 2 ಕೋಟ್ ಪೇಂಟ್ ಇನ್ಸೈಡು, ಔಟ್ಸೈಡ್ ನೀವು 1 ಕೋಟ್ ಪ್ರೈಮರು 2 ಕೋಟ್ ಪೇಂಟ್ ಮಾಡಿಸ್ತಾ ಇದ್ದೀರಂದರೆ ಒಂದು 4,500 ರಿಂದ 5,000 ರೂಪಾಯಿ ರೇಂಜಲ್ಲಿ ನಿಮಗೆ ಲೇಬರ್ ಪೇಂಟ್ನವ್ರು ತೊಗೊತಾ ಇದ್ದಾರೆ ಒಂದು ಚದರಕ್ಕೆ. ನೀವು ಇದರಾಗೆ ಸ್ಪೆಷಲ್ ಡಿಸೈನ್ಸ್ ಬಿಟ್ಟು ನಾವು ಒಂದು 5,000 ರೂಪಾಯಿ ಕನ್ಸಿಡರ್ ಮಾಡಿದರೆ ಒಂದು ಚದರಕ್ಕೆ ಅರೌಂಡ್ ನಿಮಗೆ ಒಂದು 60,000 ರೂಪಾಯಿ ನಿಮಗೆ ಇಲ್ಲಿ ಪೇಂಟಿಗೆ ಬೇಕಾಗುತ್ತೆ. ನೀವು ಸ್ಪೆಷಲ್ ಕ್ಲಾಡಿಂಗ್ಸ್ ಆಗಲಿ, ಆಮೇಲೆ ನಿಮಗೆ ವುಡನ್ ಡಿಸೈನ್ಸ್ ಆಗಲಿ, ಆಮೇಲೆ ನಿಮಗೆ ಸ್ಪೆಷಲ್ ಏನಾರು ಟೆಕ್ಸ್ಚರ್ ಡಿಸೈನ್ಸ್ ಆಗಲಿ ಇಂಥವೆಲ್ಲ ಮಾಡಿದರೆ ಮತ್ತೆ ಇನ್ಕ್ಲೂಡ್ ಇದೆಲ್ಲ ಕಾಸ್ಟ್ ಜಾಸ್ತಿ ಆಗುತ್ತೆ. ಈಗ ಫೈನಲಲ್ಲಿ ನಿಮಗೆ ಔಟ್ಸೈಡು ಗೇಟ್ ಹಾಕಿಸ್ತೀರಾ, ಟ್ಯಾಂಕ್ ಕವರ್ ಹಾಕಿಸ್ತೀರಾ, ಆಮೇಲೆ ವಿಂಡೋಸಿಗೆ ಗ್ರಿಲ್ ಹಾಕಿಸ್ತೀರಾ, ಆಮೇಲೆ ಸ್ಟೇರ್ ಕೇಸಿಗೆ ರೇಲಿಂಗ್ಸ್ ಮಾಡಿಸ್ತೀರಾ. ಇದೆಲ್ಲ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಒಂದು 1200 ಸ್ಕ್ವೇರ್ ಫೀಟ್ ಮನೆಗೆ ಒಂದು ಅರೌಂಡ್ ನಿಮಗೆ ಒಂದು 650 kg ತನಕನೂ ನಿಮಗೆ ಕಬ್ಬಣ ಬೇಕಾಗುತ್ತೆ, ಅಂದರೆ ರೇಲಿಂಗ್ಸು ಬೇಕಾಗುತ್ತೆ. 650 kgಗೆ ಅರೌಂಡ್ ನೀವು 110 ರೂಪಾಯಿ ಅಂತ ಕನ್ಸಿಡರ್ ಮಾಡಿದರೆ ಪರ್ ಕೆಜಿಗೆ ಒಂದು 71,500 ರೂಪಾಯಿ ತನಕ ನಿಮಗೆ ಇಲ್ಲಿ ಖರ್ಚು ಬರುತ್ತೆ ಟೋಟಲ್ ಆಗಿ ಸ್ಟೀಲಿಗೆ. ಈಗ ಟೋಟಲ್ ಆಗಿ ಪ್ರಾಕ್ಟಿಕಲ್ ವಿಡಿಯೋ ನೋಡಿದ್ದೀರಾ. ಈಗ ಟೋಟಲ್ ಆಗಿ ಒಂದು ಚದರಕ್ಕೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ನೋಡೋಣ. ಸೊ ನಾವು ಲೇಬರ್ ಕಾಸ್ಟು ಆಮೇಲೆ ಮಟೀರಿಯಲ್ ಕಾಸ್ಟು ಎರಡೂ ಸೇರಿದ್ರೂ ಒಂದು 70% ನಿಮಗೆ ಮಟೀರಿಯಲ್ ಕಾಸ್ಟ್ ಬೇಕಾಗುತ್ತೆ, ಒಂದು 30% ಲೇಬರ್ ಕಾಸ್ಟ್ ಹೋಗುತ್ತೆ. ಈಗ ಎರಡು ಕಾಸ್ಟನ್ನು ನಾವು ಕನ್ಸಿಡರ್ ಮಾಡಿದರೆ ಒಂದು ಚದರಕ್ಕೆ ಅರೌಂಡು 1,90,000 ರೂಪಾಯಿ ತನಕ ನಿಮಗೆ ಒಂದು ಚದರಕ್ಕೆ ಇಲ್ಲಿ ಅಮೌಂಟು ಬೇಕಾಗುತ್ತೆ. ಸೊ ನಾವು ಇದರೊಳಗೆ ಏನು 1,90,000 ರೂಪಾಯಿನ ಹೇಳ್ತಾ ಇದ್ದೀವಲ್ಲ, ಇದರೊಳಗೆ ಇಂಜಿನಿಯರಿಂಗ್ ಚಾರ್ಜಸ್ ಇಲ್ಲ, ಆಮೇಲೆ ಪ್ಲ್ಯಾನಿಂಗ್ ಚಾರ್ಜಸ್ ಇಲ್ಲ, ಮುನ್ಸಿಪಾಲಿಟಿ ಚಾರ್ಜಸ್ ಇಲ್ಲ, ಬೆಸ್ಕಾಮ್ ಚಾರ್ಜಸ್ ಇಲ್ಲ, ಆಮೇಲೆ ವಾಚ್ಮ್ಯಾನ್ ಚಾರ್ಜಸ್ ಇಲ್ಲ, ಟೆಂಪರರಿ ಮೀಟರ್ ಚಾರ್ಜಸ್ ಇಲ್ಲ,
ಬೋರ್ವೆಲ್ ಚಾರ್ಜಸ್ ಇಲ್ಲ. ಇದು ನೀವು ಎಲ್ಲ ಬಿಟ್ಟು ನೀವು 1,90,000 ರೂಪಾಯಿ ತನಕ ನಿಮಗೆ ಆಗ್ತಾಯಿದೆ. ಸೊ ಇದು ಎಲ್ಲ ನೀವು ಕನ್ಸಿಡರ್ ಮಾಡಿದರೆ ಅರೌಂಡು ಒಂದು 2,20,000 ರೂಪಾಯಿ ತನಕ ನಿಮಗೆ ಒಂದು ಚದರಕ್ಕೆ ಬೇಕಾಗಬಹುದು ಕ್ವಾಲಿಟಿ ಕನ್ಸ್ಟ್ರಕ್ಷನಿಗೆ. ಸೊ ಬಹಳ ಜನ 1,80ಕ್ಕೆ ಮಾಡ್ತೀನಿ, 1,70ಕ್ಕೆ ಮಾಡ್ತೀನಿ ಅಂತವರು ಇದ್ದಾರೆ. ಸೊ ಅದು ಕ್ವಾಲಿಟಿ ಬಗ್ಗೆ ನಾವು ಐತಲ್ಲ ಕಂಪ್ಲೀಟಾಗಿ ಅಶ್ಯೂರೆನ್ಸ್ ಕೊಡೋಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ನೀವು ಒಂದು ಕ್ವಾಲಿಟಿ ವರ್ಕಿಗೆ ಹೋಗ್ತಾ ಇದ್ದೀರಾ ಅಂದರೆ ಒಂದು 2,20,000 ರೂಪಾಯಿ ತನಕ ಇದೆಲ್ಲ ಟೋಟಲ್ ಸೇರಿ ಬರುತ್ತೆ. ವಿತೌಟ್ ಚಾರ್ಜಸ್ ನಿಮಗೆ ಬರೀ ಇದೆಲ್ಲ ನಾನು ಏನೇನು ಹೇಳಿದ್ದೀನಲ್ಲ ಅದು ಅಂದರೆ ನೀವು 1,90 ತನಕನೂ ಬರಬಹುದು. ಇದು 2025ರಲ್ಲಿ ನಿಮಗೆ ಒಂದು ಚದರಕ್ಕೆ 1,90,000 ರೂಪಾಯಿ ತನಕ ನಿಮಗೆ ಖರ್ಚು ಬರ್ತಾ ಇದೆ. 1,90,000 ರೂಪಾಯಿ ಕನ್ಸಿಡರ್ ಮಾಡಿ ನಾವು 12 ಚದರಕ್ಕೆ ಮನೆ ಕಟ್ತಾ ಇದ್ದೀವಿ ಅಂದರೆ ಒಂದು ಅರೌಂಡು ನಿಮಗೆ 23 ಲಕ್ಷ ತನಕ ಖರ್ಚು ಬರುತ್ತೆ. ಸೊ ಕ್ವಾಲಿಟಿ ಕನ್ಸ್ಟ್ರಕ್ಷನಿಗೆ ಇದರೊಳಗೆ ನಾನು ಏನೇನು ಇನ್ಕ್ಲೂಡ್ ಮಾಡಿಲ್ಲ ಅಂತಲೂ ನಿಮಗೆ ಡೀಟೇಲಾಗಿ ಹೇಳಿದ್ದೀನಿ. ಇನ್ನು ಇದರೊಳಗೆ ನಿಮಗೆ ಸಿಮೆಂಟ್ ಆಗಲಿ, ಸ್ಟೀಲ್ ಆಗಲಿ, ಬ್ರಿಕ್ಸ್ ಆಗಲಿ, ಟೈಲ್ಸ್ ಆಗಲಿ ರೇಟು ವೇರಿಯೇಷನ್ ಆಗ್ತಾ ಇರುತ್ತೆ, ಫ್ಲಕ್ಚುಯೇಷನ್ ಇರುತ್ತೆ. ಸೊ ಹಾಗಾಗಿ ನೀವು ಯಾವಾಗ ಮನೆ ಕಟ್ತಾ ಇದ್ದೀರಾ ಒಂದು 10% ನಾನು ಹೇಳಿದ ರೇಟ್ಗಿಂತ ಜಾಸ್ತಿನೇ ಇಟ್ಕೊಂಡು ನೀವು ಮನೆಯನ್ನು ಸ್ಟಾರ್ಟ್ ಮಾಡಿ. ಸೊ ವಿಲೇಜ್ ಏರಿಯಾದಲ್ಲಾಗಲಿ, ಸಿಟಿ ಏರಿಯಾದಲ್ಲಾಗಲಿ ಲೇಬರ್ ಕಾಸ್ಟು, ಮೆಟೀರಿಯಲ್ ಕಾಸ್ಟೂ ವೇರಿಯೇಷನ್ ಇರುತ್ತೆ. ಸೊ ಇದೆಲ್ಲ ಕನ್ಸಿಡರ್ ಮಾಡಿಕೊಂಡು ನೀವು ಮನೆಯನ್ನು ಸ್ಟಾರ್ಟ್ ಮಾಡಿ, ನಿಮಗೆ ಒಳ್ಳೆಯದಾಗಲಿ. ಆಮೇಲೆ ಈಗ ನಾವು ಏನೇನು ಹೇಳಿದ್ದೀವಿ ಡೀಟೇಲ್ಸು ನಾವು ಐತಲ್ಲ ನಿಮಗೆ ಪ್ಲ್ಯಾನಿಂಗು, ಡಿಸೈನಿಂಗು, ಆಮೇಲೆ ಮನೆಯನ್ನು ಕಟ್ಕೊಡ್ತೀವಿ. ಕಮರ್ಷಿಯಲ್ ಆಗಲಿ, ರೆಸಿಡೆನ್ಷಿಯಲ್ ಆಗಲಿ ನಮ್ಮದು ಒಂದು ರೇಟ್ ಇದೆ. ಅದ್ರ ಪ್ರಕಾರ ನಿಮಗೆ ಕ್ವಾಲಿಟಿ ವರ್ಕನ್ನೇ ನಾವು ಮಾಡಿಕೊಡ್ತಾ ಇದ್ದೀವಿ. ನೀವು ಯಾರು ಮನೆ ಕಟ್ಟೋರಿದ್ದರೆ ನಿಮಗೆ ಐತಲ್ಲ ನಮಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಪ್ಲ್ಯಾನಿಂಗಿಗಾಗಲಿ, ಡಿಸೈನಿಗಾಗಲಿ, ಕನ್ಸ್ಟ್ರಕ್ಷನಿಗಾಗಲಿ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿದ್ದೀವಿ, ಡೀಟೇಲ್ಸ್ ಇರುತ್ತೆ. ನೀವು ಆಫೀಸಿಗೂ ಭೇಟಿ ಆಗಬಹುದು. ಥ್ಯಾಂಕ್ ಯು. ಎಲ್ಲ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.